ಇವತ್ತು ರುಚಿಯಾಗಿ ಖಾರವಾಗಿ ಒಂದು ರೊಟ್ಟಿ ಮಾಡೋಣ. ಸಾಮಾನ್ಯವಾಗಿ ನಾವು ಮಾಡುವಂತಹ ಅಕ್ಕಿ ರೊಟ್ಟಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಅದೇನು ಹೊಸ ರೆಸಿಪಿ ಅಲ್ಲ. ಇದು ತುಂಬ ಡಿಫ್ರೆಂಟ್ ಆಗಿದೆ. ಹೊಸ ತಿಂಡಿ ಏನಲ್ಲ, ಹಳೇ ಕಾಲದ ತಿಂಡಿನೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಬಿಸಿ ಬಿಸಿ ರೊಟ್ಟಿಗೆ ಬೆಣ್ಣೆ ಹಾಕಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸೈಡ್ ಡಿಶ್ನ ಅವಶ್ಯಕತೆ ಇಲ್ಲವೇ ಇಲ್ಲ. ಇಲ್ಲಿ ನಾನು 2 ಕಪ್ಪಿನಷ್ಟು ದೋಸೆ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ಯಾವುದೇ ಅಕ್ಕಿಯನ್ನು ತೊಗೊಳ್ಬೋದು. ಈ ರೊಟ್ಟಿ ಮಾಡೋಕ್ಕಿಂತ ಮುಂಚೆ ನೀವಿಲ್ಲಿ ಅಕ್ಕಿಯನ್ನು ನೆನೆಸಿಟ್ಕೋಬೇಕಾಗತ್ತೆ. ಬೆಳಗ್ಗೆ ತಿಂಡಿಗೆ ಮಾಡೋದಾದರೆ ರಾತ್ರಿಯೇ ನೆನೆಸಿಟ್ಕೊಳ್ಳಿ. ಟೈಮ್ ಇಲ್ಲ ಅಂತಾದರೆ ಅಟ್ಲೀಸ್ಟ್ ಒಂದು 3 ಗಂಟೆನಾದರೂ ಇದು ನೆನಿಬೇಕಾಗತ್ತೆ. ಇದಕ್ಕೆ ಒಂದು ಮಸಾಲೆ ಮಾಡ್ಕೊಳ್ಳೋಣ. ಮಸಾಲೆ ಮಾಡಲಿಕ್ಕೆ ಒಂದು ಅರ್ಧ ಚಮಚದಷ್ಟು ತೆಂಗಿನೆಣ್ಣೆ, 3 ಟೇಬಲ್ ಚಮಚದಷ್ಟು ಉದ್ದಿನಬೇಳೆಯನ್ನು ಹಾಕಿಬಿಟ್ಟು ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋಬೇಕಾಗತ್ತೆ. ಉದ್ದಿನಬೇಳೆ 3/4 ಭಾಗ ಹುರಿದು ಆದಮೇಲೆ 2 ಟೇಬಲ್ ಚಮಚದಷ್ಟು ಕೊತ್ತಂಬರಿ ಬೀಜ ಮತ್ತು 1 ಟೇಬಲ್ ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ಬಿಟ್ಟು ಅದನ್ನು ಸಹ ಒಳ್ಳೆ ಪರಿಮಳ ಬರೋ ತನಕ, ಮತ್ತು 1/4 ಟೀ ಸ್ಪೂನಷ್ಟು ಮೆಂತೆಯನ್ನು ಸೇರಿಸ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೊಂಡು ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಖಾರ ಜಾಸ್ತಿ ಬೇಕು ಅಂತಾದರೆ ಗುಂಟೂರನ್ನು ಹಾಕ್ಕೊಳ್ಬೋದು. ಒಳ್ಳೆ ಪರಿಮಳದ ಇಂಗನ್ನು ಇದಕ್ಕೆ ಸೇರಿಸ್ಬಿಟ್ಟು ಮೆಣಸಿನ್ಕಾಯಿ ಗರಿ ಗರಿ ಆಗೋ ತನಕ ಹುರ್ಕೋಬೇಕು, ಅದು ತಣ್ಣಗಾಗಲಿ. ಅಷ್ಟರೊಳಗೆ ನಾನು ಈ ರೊಟ್ಟಿಗೆ ಒಂದು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈ ಸೊಪ್ಪು ಕೆಸುವಿನ ಎಲೆ ಅಥವಾ ಕೆಸುವಿನ ಸೊಪ್ಪು. ಸಾಮಾನ್ಯವಾಗಿ ಮಲೆನಾಡಿನವರಿಗೆ, ಕರಾವಳಿಯವರಿಗೆ ಈಗ ಎಲ್ಲರಿಗೂ ಗೊತ್ತಿರುತ್ತೆ, ಮನೆಯಲ್ಲೇ ಈಸಿಯಾಗಿ ಬೆಳಿಬೋದು. ಇಲ್ಲ ಅಂತಾದರೆ ನಿಮಗಿದು ಮಂಗಳೂರು ಸ್ಟೋರ್ನಲ್ಲಿ ಈಸಿಯಾಗಿ ಅವೈಲಬಲ್ ಇದೆ. ಆದಷ್ಟು ತಾಜಾ ಸೊಪ್ಪನ್ನು ತಗೊಳ್ಳಿ. ಈ ದಂಟಿನ ಭಾಗ ಏನಿರುತ್ತೆ ನೋಡಿ, ಈ ದಪ್ಪ ದಂಟಿನ ಭಾಗ, ಅದನ್ನು ತೆಗೆದು ಬಿಡಬೇಕು. ವರ್ಷಕ್ಕೊಮ್ಮೆ ಆದರೂ ಈ ಕೆಸುವಿನ ಸೊಪ್ಪನ್ನು ತಿನ್ನಬೇಕು. ಆರೋಗ್ಯಕ್ಕೆ ಸಹ ಇದು ತುಂಬಾ ಒಳ್ಳೆಯದು. ಸೊಪ್ಪಿನ ಗುಣ ಬಾಯಿ ತುರಿಸೋದು ಅಥವಾ ಬಾಯಿ ಕಡ್ತಾ ಬರೋದು ಆ ಥರ ಇರುತ್ತೆ. ಆದರೆ ಇದಕ್ಕೆ ಏರಾಗಿ ಹುಳಿ ಖಾರ ಎಲ್ಲ ಹಾಕಿದ್ರೆ ಅದು ಹೊಡೆದು ಹೋಗುತ್ತೆ, ಚೆನ್ನಾಗಾಗತ್ತೆ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೆಂದಿರೋಂತಹ ಅಕ್ಕಿಯನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಹುರಿದಂತಹ ಮಸಾಲೆ ಏನಿದೆ ಅದನ್ನು ಸಹ ಅಕ್ಕಿಯೊಟ್ಟಿಗೆ ಸೇರಿಸ್ಬಿಟ್ಟು ಇದಕ್ಕೆ ಒಂದು ದೊಡ್ಡ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ಬಾಯಿ ತುರಿಸೋದ್ರಿಂದ ಇದಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಹಾಕೋಬೇಕಾಗತ್ತೆ. ಹುಳಿಗೆ ಹದವಾಗಿ ನೀವಿಲ್ಲಿ ಬೆಲ್ಲ ಸಹ ಹಾಕೋಬೇಕು. 1 ಚಮಚದಷ್ಟು ಜೋನಿ ಬೆಲ್ಲವನ್ನು ಸೇರಿಸಿದ್ದೇನೆ. ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿಬಿಟ್ಟು ಚೂರು ನೀರನ್ನು ಹಾಕ್ಕೊಂಡು ನುಣ್ಣಗೆ ಅರಿಬೇಕು. ತೀರಾ ದೋಸೆ ಹಿಟ್ಟಿನಷ್ಟು ತೆಳುವು ಮಾಡ್ಕೊಳ್ಳೋದು ಬೇಡ. ರುಬ್ಲಿಕ್ಕೆ ಅವಶ್ಯಕತೆ ಇರೋಷ್ಟು ನೀರನ್ನು ಹಾಕ್ಕೊಂಡು ಚೂರು ತರಿ ಇಲ್ಲದೆ ನುಣ್ಣಗೆ ಹರ್ಕೊಳ್ಳಿ. ಈಗ ಇದಕ್ಕೆ ಒಂದು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಮತ್ತು ಹೆಚ್ಚಿರುವಂತಹ ಸೊಪ್ಪು, ಕೆಸುವಿನ ಸೊಪ್ಪು. ಇದು ತುಂಬ ಜನಕ್ಕೆ ಅಂದರೆ ಈ ಕಡೆಯವರಿಗೆ ಗೊತ್ತಿರಲಿಕ್ಕಿಲ್ಲ, ಕೆಸುವಿನ ಎಲೆ ಸಿಗತ್ತೆ ಅಥವಾ ಅದು ತಿನ್ಲಿಕ್ಕೆ ಬರುತ್ತೆ, ಹೇಗಿರುತ್ತೋ ಏನೋ ಅನ್ನೋರಿಗೆ ಒಂದು ಆಪ್ಷನ್ ಕೊಡಬಲ್ಲೆ ನಾನು. ಇದರ ಬದಲಾಗಿ ನೀವು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪನ್ನು ಹಾಕಿ ಸಹ ಮಾಡ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಸಾಲೆ ಒಟ್ಟಿಗೆ ಸೊಪ್ಪನ್ನು ಮತ್ತು ಈರುಳ್ಳಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು. ನೀರಿನ ಅವಶ್ಯಕತೆ ಏನು ಬೀಳೋದಿಲ್ಲ, ಇದೇನೇ ನಮಗೆ ನೀರಿರುತ್ತೆ ಈ ಹಿಟ್ಟಿನಲ್ಲೇ. ಇದು ಕೈನಲ್ಲಿ ರೊಟ್ಟಿಯನ್ನು ಹಚ್ಚೋವಂತಹ ಹದದಲ್ಲಿ ಕಲಿಸ್ಕೊಂಡ್ರೆ ಆಯಿತು. ನೋಡಿ, ಚೆನ್ನಾಗಿ ಕಲಿಸಿದ್ದೇನೆ. ಈಗ ಬಾಣಲೆ ಕಾವಲಿಯನ್ನು ಬಿಸಿಗಿಟ್ಟಿದ್ದೇನೆ. ಕಾವಲಿ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ತೆಂಗಿನೆಣ್ಣೆಯನ್ನು ಸವರ್ಕೊಳ್ತಾ ಇದ್ದೀನಿ. ತೆಂಗಿನೆಣ್ಣೆ ರೂಢಿ ಇದ್ದರೆ ಖಂಡಿತ ತೆಂಗಿನೆಣ್ಣೆ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಅಡುಗೆಗೆ ಯೂಸ್ ಮಾಡೋ ಯಾವುದೇ ಎಣ್ಣೆಯನ್ನು ಹಾಕ್ಕೋಬೋದು. ಇಲ್ಲಿ ಚಿಕ್ಕ ಚಿಕ್ಕ ರೊಟ್ಟಿಯನ್ನಾಗಿ ನಾನು ಮಾಡ್ತಾಯಿದ್ದೀನಿ. ಮಕ್ಕಳ ಲಂಚ್ ಬಾಕ್ಸಿಗೆ ಬೆಳಗ್ಗೆ ಮಾಡ್ತಾ ಇರೋದು ನಾನಿದು. ಹೀಗೆ ಮಾಡೋದ್ರಿಂದ ಮಕ್ಕಳ ಲಂಚ್ ಬಾಕ್ಸಿಗೆ ಹಾಕಲಿಕ್ಕೆ ಸುಲಭ ಆಗುತ್ತೆ. ಅವ್ರಿಗೆ ಮಧ್ಯಾಹ್ನ ತಿನ್ನುವಾಗೂ ಸಹ ಅದೇನು ತುಂಬ ಮೆದುವಾಗಿ ಏನು ಆಗೋದಿಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಪುಟ್ಟದಾಗಿ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಕಡೆ ಇದನ್ನು ಹದವಾಗಿ ಸರಿಯಾಗಿ ಬೇಯಿಸ್ಕೊಳ್ಬೇಕು. ಒಂದು ಅರ್ಧ ಚಮಚ ತೆಂಗಿನೆಣ್ಣೆಯನ್ನೇ ಹಾಕಿ ನಾನು ಬೇಯಿಸ್ತಾ ಇದ್ದೇನೆ. ಅಕ್ಕಿಯನ್ನು ಬೀಸಿ ಹಾಕಿರೋದ್ರಿಂದ ಮತ್ತು ಕೆಸುವಿನ ಸೊಪ್ಪು ಬಾಯಿ ತುರಿಸೋದ್ರಿಂದ ಚೆನ್ನಾಗಿ ಬೇಯಬೇಕದು. ಬೇಯದೆ ಹೋದರೆ ಹಸಿ ಇಟ್ಟಿದ್ರೆ ಚೆನ್ನಾಗಾಗಲ್ಲ. ಇದನ್ನು ಕ್ಲೋಸ್ ಮಾಡಿ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಕಡೆ ಟರ್ನ್ ಮಾಡಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಬಣ್ಣ ಬರೋ ತನಕ ಬೇಯಿಸ್ಕೊಳ್ಳಿ. ಬ್ಯಾಡಗಿ ಮೆಣಸು ಹಾಕಿರೋದ್ರಿಂದ ಬಣ್ಣ ಸಹ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ಮಾಮೂಲಿ ನೀವು ದೊಡ್ಡದಲ್ಲಿ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ, ಆ ಥರ ಸಹ ನೀವು ಮಾಡ್ಕೊಳ್ಬೋದು. ನೋಡಿ, ಹದವಾಗಿ ಬೆಂದಿದೆ. ಇದು ಮಕ್ಕಳ ಲಂಚ್ ಬಾಕ್ಸಿಗೆ ಹಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಗಲೇ ಹೇಳ್ದ ಹಾಗೆ ಇದಕ್ಕೆ ಸೈಡ್ ಡಿಶ್ನ ಅವಶ್ಯಕತೆಯೇ ಇಲ್ಲ. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಹಾಕಿರೋದ್ರಿಂದ ಬೆಣ್ಣೆ ಜೊತೆನೋ ಅಥವಾ ತುಪ್ಪದ ಜೊತೆನೋ ಇಲ್ಲ ಹಾಗೆ ಸಹ ತಿನ್ಬೋದು, ಚೆನ್ನಾಗಾಗತ್ತೆ. ಇಲ್ಲಿ ಒಂದು ರೊಟ್ಟಿಯನ್ನು ನೋಡಿ ಈ ರೀತಿ ಸಹ ನೀವು ಮಾಡ್ಕೊಳ್ಬೋದು. ನಾನು ರೊಟ್ಟಿ ಶೀಟ್ನಲ್ಲಿ ಹಚ್ಚಿಬಿಟ್ಟು ಮಧ್ಯದಲ್ಲಿ ತೂತ ಮಾಡಿದ್ದೇನೆ. ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿಬಿಟ್ಟು ಎರಡೂ ಕಡೆ ಹದವಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ರುಚಿಯಾಗಿರುವಂತಹ ಹಳೆ ಕಾಲದ ತಿಂಡಿ ಕೆಸುವಿನ ಎಲೆ ರೊಟ್ಟಿ ತಯಾರಾಯಿತು. ಪತ್ರೊಡೆ ಮಾಡೋದು ಕಷ್ಟ, ನಮಗೆ ಬರೋದಿಲ್ಲ ಅಂತಾದರೆ ಖಂಡಿತ ರೊಟ್ಟಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ.
ನೋಡಿದ್ರಲ್ಲ, ಬಿಸಿ ಬಿಸಿ ರೊಟ್ಟಿಗೆ ಬೆಣ್ಣೆ ಹಾಕಿ ತಿಂದು ನನಗೆ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.